ಅದು ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಆ ದೃಷ್ಟಿನಲ್ಲಿ ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ಗ್ರಾಮದಲ್ಲಿ ನಡೆದ ಶ್ರೀ ಕನಕ ಮಂದಿರದ ಭವನ ಉದ್ಘಾಟನೆ ಮತ್ತು ಶ್ರೀ ಭಕ್ತ ಕನಕದಾಸರ 537ನೇ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿದರು. ಚಿಲಕವಾಡಿ ಗ್ರಾಮದಲ್ಲಿ ನೂತನವಾಗಿ ಕನಕ ಭವನ ಉದ್ಘಾಟನೆಗೊಂಡ ಹಿನ್ನೆಲೆ ಗ್ರಾಮದ ಯಜಮಾನರು ಹಾಗೂ ಮುಖಂಡರು ವೇದಿಕೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವ ಮೂಲಕ ಶಾಸಕರು ಮತ್ತು ಭವನ ನಿರ್ಮಾಣಕ್ಕೆ ಸಹಕರಿಸಿದ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಇವತ್ತು ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಹಕರಿಸಿದಂತಹ ಮಾನ್ಯ ಶಾಸಕರಿಗೆ ಅರ್ಪಿಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಮಾನ್ಯ ಜಿ ನಂಜನಸ್ವಾಮಿ ಅವರು ಕೂಡ ಹೋಗ್ತಾ ಇತ್ತು. ಜೊತೆ ಒಂದೇ ಸರಿ ಗ್ಯಾರಂಟಿಗಳ ದಿನಗಳ ಅದರಂತೆ ಪಕ್ಷ ತೀರ್ಮಾನ ಮಾಡಿ ಅವಕಾಶ ಕೊಟ್ಟಾಗ ಅದು ಜನತೆಯ ಅಭಿಪ್ರಾಯ ನಿಜವಾಯಿತು. ಯಾರು ನನ್ನ ವಿರುದ್ಧವಾಗಿ ಮಾತನಾಡ್ತಿರೋದಕ್ಕೆ ಉತ್ತರವಾಯಿತು. ಹಾಗಾಗಿ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಶಾಸಕ ಹೊರ ಜಗತ್ತಿಗೆ ಅದರ ಕ್ಷೇತ್ರದ ಜನತೆಗೆ ನಾನು ಸೇವಕ ಆಗುತ್ತೆ. ಗ್ರಾಮದ ಪರವಾಗಿ ನಿರಂಜನ್ ಅವರು ಕೇಳ್ಕೊಂಡಿದ್ದಾರೆ. ಅನೇಕ ಕಡೆ ನಾನು ಅನುದಾನ ಕೊಟ್ಟಿದ್ದೇನೆ. ರಸ್ತೆ ಅಭಿವೃದ್ಧಿ ಇರ್ಬೋದು, ಚರಂಡಿ ಅಭಿವೃದ್ಧಿ ಇರ್ಬೋದು, ಶಾಲಾ ಕಾಲೇಜಿನಗಳು. ಈಗ ಚಿಲಕವಾಡಿ ಪಾಲಿಟೆಕ್ನಿಕ್ JNR ಕಾಲದಲ್ಲಿ ಸಿದ್ದರಾಮಯ್ಯ ಸರ್ ಮಾಡಿಕೊಟ್ಟು, ನಾನೀಗ ಸಿದ್ದರಾಮಯ್ಯ ಸರ್ ಕಾಲದಲ್ಲಿ ಈಗ ಆ ಪಾಲಿಟೆಕ್ನಿಕ್ಗೆ 2 ಕೋಟಿಗಳಲ್ಲಿ ವಿದ್ಯಾರ್ಥಿನಿಗೆ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ಗಮನ ಹರಿಸ್ತೇನೆ ಅಂತಕ್ಕಂಥದ್ದು. ಈ ವರ್ಷ ಬರುವಂಥ ಅನುದಾನದಲ್ಲಿ ಆದ್ಯತೆ ಮೇಲೆ ಅದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇನೆ ಅಂತಕ್ಕಂಥ ಮಾತು ನೀಡಿ ತಮ್ಮೆಲ್ಲರೂ ಕೂಡ ಕನಕ ಜಯಂತಿಯ ಶುಭಾಶಯವನ್ನು ಕೋರ್ತಾ ನಾನು 2 ಮಾತುಗಳನ್ನು ನಮಸ್ಕಾರ. ಒಂದು ಹೃದಯವಂತಿಕೆಯನ್ನು ಅದು ತಿಳಿಸುತ್ತೆ. ಅಷ್ಟೊಂದು ಹೃದಯವಂತ ರೀತಿಯಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿ. ಈ ದಿನ ನಮ್ಮ ಚಿಲಕೋಡಿ ಗ್ರಾಮದಲ್ಲಿ ಶ್ರೀ ಸಂಬಲಿಂಗೇಶ್ವರ ದುರ್ಗಾಪರಮೇಶ್ವರಿ ಜಾತ್ರೆಯ ಪ್ರಯುಕ್ತ ಜೊತೆಗೆ ಕನಕ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಾಗೂ 537ನೆಯ ಶ್ರೀ ಕನಕ ಜಯಂತಿಯ ಜಯಂತ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ಮಾನ್ಯ ಶಾಸಕರು ಹಾಗೂ ಮಾನ್ಯ ಶಾಸಕರಂತ ಎಆರ್ ಕೃಷ್ಣಮೂರ್ತಿ ಸಾಹೇಬರು, JN ನಂಜನಸ್ವಾಮಿ ಸಾಹೇಬರು, ಹಾಗೆ ಚಂದನಗೌಡರು ಹಾಗೂ ನಂಜೇಗೌಡರು ಹಾಗೂ ತೋಟೇಸರ್ ಅವರು ಹಾಗೂ ಇನ್ನಿತರ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮದ ಭವನವನ್ನು ಉದ್ಘಾಟಿಸಿ ಹಾಗೆ ಸಭೆಯ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಬಂದಿರತಕ್ಕಂತಹ ನಮ್ಮ ಆರಕ್ಷಕ ಠಾಣೆಯವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದೆಲ್ಲಕ್ಕೂ ಕಾರಣ ನಮ್ಮ ಕುಲಬಾಂಧವರು ಹಾಗೂ ನಮ್ಮಲ್ಲಿರ್ತಕ್ಕಂಥ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಪರಿಪೂರ್ಣವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾನು ಎಷ್ಟು ಕ್ಷಮೆ ಆಗಿದ್ರು ಅದು ಕಡಿಮೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಉದ್ಘಾಟನೆಗೆ ಹಂತ ತಲುಪಿದೆ. ನಂಜೇಗೌಡರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಜ್ಯದಲ್ಲಿ ಇವತ್ತು ಅದು ಆಗ್ತಕ್ಕಂಥ ಎಲ್ಲ ಸಾಧ್ಯತೆ